ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮತ್ತು ಸರ್ಕಾರ ದಿಲ್ಲಿಗೆ ಹೋಗೋದು ಇರ್ತದ್ರೆ ರಾಜಕಾರಣಿ ಅಂದ್ರೆ ಸಂಘಟನೆ ಚರ್ಚೆ ಕೂಡಿದ್ದೇ ಇರ್ತೈತೆ. ಇದರಲ್ಲಿ ಏನು ನಮ್ಗೇನಂತ ವಿಶೇಷ ನಡೆಸೋಲ್ಪ ಡೆಲ್ಲಿ 24 CWC ಇದೆ. ಆ ಕಾರ್ಯಕ್ರಮ CWC ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ, CMಗೆ ಮತ್ತು DCMಗೆ ಆಹ್ವಾನನೇ ಇಲ್ಲಲ್ಲ ಸರ್ ಈ ಸಲ? ಇಲ್ಲ ಸರ್, ಈ ಸಾರಿ ಇಲ್ಲ ಸರ್. ಸರಿ ಇಲ್ಲ ಹೋಗೋಲ್ಲ ಇಲ್ಲಾಂದ್ರೆ ಸರಿ, ಅದೇ ವಿಷಯ ಚರ್ಚೆ ಆಗುತ್ತೋ ಅಥವಾ ಏನ್ ಸರ್? ಇಲ್ಲ, CM ಅಧ್ಯಕ್ಷರು ಕಂಪಲ್ಸರಿ ಮಾಡ್ತಾರೆ, ಕಂಪಲ್ಸರಿ ಕರೆದೇ ಕೇಳ್ತಾರೆ. ಅಂದ್ರೆ ಅವ್ರ ಆಹ್ವಾನ ಇಲ್ಲ ಅಂತ ವಿಚಾರಕ್ಕೆ ಕೇಳೋದಾದ್ರೆ ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂತ ಕೆಲಸ ಏನಾದರೂ ಆಗುತ್ತಾ? CWCಯಲ್ಲಿ ಆ ಪ್ರಶ್ನೆ ಬರೋಲ್ಲ. ಅಜೆಂಡಾ ಇದೆ, ನಾವು ಆಲ್ರೆಡಿ ಅಜೆಂಡಾ ಫಿಕ್ಸ್ ಇದೆ, ಅದಕ್ಕೆ ಮಾತ್ರ ಸೀಮಿತವಾಗಿರುವಂತ CWC. ಸರ್, ಎಲ್ಲೋ ಒಂದ್ ಕಡೆ ಅದೇ ಹೇಳಿದಿಲ್ಲ, ಮತ್ತೆ ಹೋಗಲೇಬೇಕು. ಸರ್ಕಾರ ಇಂಥ ದೊಡ್ಡ ಸರ್ಕಾರ, 7 ಲಕ್ಷ ಜನ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂತ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗುತ್ತೆ, ಅವರು 2 ಇಲಾಖೆ ನಿಭಾಯಿಸ್ತಾರೆ. ಕೆಲಸ ಇದ್ರೆ ಇರ್ಬೋದು, ಹೋಗಿ ಹೋಗ್ತಾರೆ. ಒಂದು ಕಡೆ ಅಧ್ಯಕ್ಷ, ಒಂದು ಕಡೆ DCM, 2 ಅವರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರಬಹುದು. ಈ ಕುರ್ಚಿ ಪೈಪೋಟಿ ವಿಚಾರವಾಗಿ ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ಗೆ ಜಾರ್ತಾ ಅಂತ ಹೇಳಿ ಸರ್, ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸಿಕೊಳ್ಳಿ ಅನ್ನೋ ಮೂಲಕ ಅಂತಿಮವಾಗಿ ಅವ್ರು ಹೇಳ್ಬೇಕಾಗ್ತದೆ. ಮತ್ತೊಂದ್ ಕಡೆ CM ಅವ್ರು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾನು ಆದ್ರೂ ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. 6 ಸಾರಿ ಹೇಳಿದಾರ ಅವರು. ಸೊ ನಾವು ಮುಂದಿನ ನಾವು ಆ ಶ್ರಮವನ್ನೇ ಹೊಂದಿದ್ದೇವೆ. ನೀವೇನ್ ಹೇಳ್ತೀರಿ ಸರ್? DKC ಅವರು ವ್ಯರ್ಥ ಪ್ರಯತ್ನ ಮಾಡಕತ್ತಾರಂತೀರೋ? ನಾವೇನು ಹೇಳಿಕ್ಕಾಗಲ್ಲ, ಅದು ಪರವಾಗಿಲ್ಲ, ವಿರೋಧವಾಗಿಲ್ಲ, ನಾವು ತಟಸ್ಥವಾಗಿದ್ದೇವೆ ಅಷ್ಟೇ. KN ರಾಜನ್ ಅವರು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸರಣಿ ಪತ್ರಗಳು, 4 ಪತ್ರಗಳು. ಈಗ ಒಂದೇ ವಿಚಾರ, ಅವ್ರ ಬಗ್ಗೆ ತಪ್ಪ ಅಭಿಪ್ರಾಯ ಜಸ್ಟಿಫೈ ಮಾಡ್ಲೇಬೇಕಲ್ಲ. ನಾವು ಕೂಡ ಹೇಳಿದ್ದಲ್ಲ, ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಒಂದು ವಿಚಾರ, ರಾಜಣ್ಣ ಅವ್ರನ್ನ ಭೇಟಿ ಹಾಕಿರ್ತಾರೆ, ಏನದು ಪಕ್ಷ ಒಂದಿರಲ್ಲ, ಪಕ್ಷದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ್ ಇದ್ದೇ ಅದು ರಾಜಕೀಯ. ಇಲ್ಲ, ಅದು ಒಂದೇ, ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರೂ ತಪ್ಪೇನಿಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗ್ತಾರೆ ಸರ್. ಯಾರು? ರಾಹುಲ್ ಗಾಂಧಿ ನನಗೆ ನಮ್ಗೆ ಏನೋ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿದ್ರೆ ಗೊತ್ತಾಗ. ನಾವೇನು ಬಾಗಲಕೋಟದಾಗ ಕೂತೋ, ಅವ್ರ ಟೈಮ್ ಟೇಬಲ್, ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು KPCC ಅಧ್ಯಕ್ಷ ಸ್ಥಾನದಲ್ಲಿ ಬಂದ ಇಲ್ಲ, ಎಲ್ಲಿ ಅದು ಚರ್ಚೆನೇ ಇಲ್ಲ. ಆಕಾಂಕ್ಷೆ ತಂದಿದ್ದೀರಿ ಸರ್. ಮತ್ತೆ ಈ ಕಡೆ DKC ಅವ್ರು ಬದಲಾವಣೆ ಮಾಡಬೇಕು ಅನ್ನುವಂತ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ಸರ್, ಈಗ 7 ಲಕ್ಷ ಜನ, 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂತ ರಾಜ್ಯ. ಡೆಲ್ಲಿಗೆ ಹೋಗ್ಬೇಕಾಗುತ್ತೆ, ಅವರು 2 ಇಲಾಖೆ ನಿಭಾಯಿಸ್ತಾರೆ. ಕೆಲಸ ಇದ್ರೆ ಇರ್ಬೋದು, ಹೋಗಿ ಹೋಗ್ತಾರೆ. ಒಂದು ಕಡೆ ಹೈಕಮಾಂಡ್, ಒಂದು ಕಡೆ DCM, 2 ಅವರಿಗೆ ಸಂಬಂಧಪಟ್ಟ ಕೆಲಸ ಡೆಲ್ಲಿಯಲ್ಲಿ ಇರಬಹುದು. ಅಂದ್ರೆ ಅಲ್ಲೇ ನಿಮ್ಮ ಸ್ಥಳೀಯ ಮುಗಿದ್ರೆ ಮುಗಿರ್ತಿಲ್ಲ, ಅಂತಿಮವಾಗಿ ಅವ್ರು ಹೇಳ್ಬೇಕಾಗ್ತದೆ. ಮತ್ತೊಂದ್ ಕಡೆ CM ಅವ್ರು ಹೇಳ್ತಾರೆ, ಹೈಕಮಾಂಡ್ ನನ್ನ ಪರವಾಗಿ ಐತೆ ಅನ್ನೋದನ್ನ ಸದನದೊಳಗೆ ಹೇಳ್ತಾರೆ. 6 ಸಾರಿ ಹೇಳಿದಾರ ಅವರು. ಸೊ ನಾವು ಮುಗಿತಿದ್ರು, ನಾವು ಆ ಶ್ರಮವನ್ನೇ ಹೊಂದಿದ್ದೇವೆ. ನೀವೇನ್ ಹೇಳ್ತೀರಿ ಸರ್? DKC ನಾವೇನು ಹೇಳಿಕ್ಕಾಗಲ್ಲ, ಅದು ಪರವಾಗಿಲ್ಲ, ವಿರೋಧವಾಗಿಲ್ಲ, ನಾವು ತಟಸ್ಥವಾಗಿದ್ದೇವೆ ಅಷ್ಟೇ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಹುದು ಅಂತ ಅಲ್ಲ, ಅವ್ರು ತಮ್ಮ ಜಸ್ಟಿಫೈ ಮಾಡಲೇಬೇಕಲ್ಲ. ನಾವು ಕೂಡ ಹೇಳಿದ್ದಲ್ಲ, ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಪಕ್ಷ ಒಂದಿರಲ್ಲ, ಪಕ್ಷದೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ್ ಇದ್ದೇ ಅದು ರಾಜಕೀಯ. ಭೇಟಿ ಆಗುವಂತೆ ಅದು ಗೊತ್ತಿಲ್ಲ, ಅದು ಒಂದೇ, ನಾವು ಒಂದೇ ಪಕ್ಷದಲ್ಲಿದ್ದೀವಿ, ಬೇರೆ ಪಕ್ಷದಲ್ಲಿಲ್ಲ. ಭೇಟಿ ಆಗಿದ್ರೆ ತಪ್ಪೇನಿಲ್ಲ. ಒಂದು ಪ್ರಕಾರ ನೋಡಿ, ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ನಮ್ಮ ಕಡೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಹೇಳಿ. ನಮ್ಮ PWDಗೆ ಸಂಬಂಧಪಟ್ಟಂತೆ ನೆಂಟರು ಗುತ್ತಿಗೆದಾರರಿಗೆ ಇನ್ನೂ ಎಷ್ಟು ಬಾಕಿಯನ್ನು ಕೊಡ್ಕೊಂತ ಬಂದ್ರೆ ಇನ್ನೂ ಎಷ್ಟೈತೆ ಸರ್? ಅದ್ರ ರೂಟೀನ್ ಅದು, ಅದೇನು ಮುಗಿಲ್ಲ, ಅವ್ರ ಕತೆ ಇರೋದು. ಇವತ್ತು ಕೊಟ್ಟರೆ ಮತ್ತೆ ಅದು ಹಂಗೆ ಪೆಂಡಿಂಗ್ ಬರ್ತದೆ, ಹೋಗ್ತಾನೆ ಇರ್ತದೆ.
ಅಲ್ಲ ಹಳೆ ಬಾಕಿ ಬರ್ಲಾರ್ದಕ್ಕೆ ಹೊಸದಾಗಿ ಕಾಮಗಾರಿ ಮಾಡಕ್ ಸಹಿತ ಗುತ್ತಿಗೆದಾರ ಹಿಂದೇಟ್ ಹಾಕ್ತಾರ ಅನ್ನುವಂಥ. ಇಲ್ಲ ನಮ್ಮ ಇಲಾಖೆಯಲ್ಲಿ ಇಲ್ಲ, ಯಾರು ಹೇಳಿದ್ರು ನಮ್ಮಲ್ಲಿ ಟೆಂಡರ್ ಯಾವ ಎಲ್ಲರೂ ಟೆಂಡರ್ ಹಾಕಿ ಹಾಕ್ತಾರೆ. ಅಲ್ಲ ಒಟ್ಟು ಗೌರ್ಮೆಂಟ್ ಕೆಲಸ ಅಂದ್ರೆ ಒಳ್ಳೆಪ್ಪ ಅನ್ನೋ ಲೆಕ್ಕಕ್ಕೆ ಬಂದಾರ. ಹಂಗೇನಿಲ್ಲ ಮಾಡ್ತಾರೆ. ಆ ರೀತಿ ನೀವು ಹೇಳಿದಂಥ ಒಂದು ಉದಾಹರಣೆಗಳಿಲ್ಲ. ನಮ್ಮ ಇಲಾಖೆ ಅಂತ ಎಲ್ಲ ಕಡೆ ಮಾಡ್ತಾರೆ, ಬೇರೆ ಇಲಾಖೆಯಲ್ಲಿ ಕೂಡ ನನ್ನ ನಾಲೆಜ್ ಪ್ರಕಾರ ಟೆಂಡರ್ ಹಾಕ್ತಾರೆ. ಎಷ್ಟಿದೆ ಸರ್ ಇನ್ನು PWD ಬಾಕಿ? ಅದು ಹೇಳಿದ್ರಲ್ಲ, ಅದು ಹಂಗೆ ಅದು ಸುತ್ತಾಗ್ತಿರ್ತದೆ. ಅದು ಇವತ್ತು ಬಿಲ್ ಮಾಡ್ತೀವಿ, ಹೊಸ ಬಿಲ್ ಬರ್ತೈತೆ, ಬಿಲ್ ಕೊಟ್ಟು ಹೊಸ ಬಿಲ್ ಬರ್ತದೆ. ಅಲ್ಲ ಸರ್ ಇಂದಿನ ಗೌರ್ಮೆಂಟಿನ ಅವಧಿ ಹಂಗೆ ಅದ್ರ ಲೆಕ್ಕ ತೆಗಿಬೇಕಾದ್ರೆ ಅದೊಂದು ಸರಿ ಕೂಡಬೇಕು, ಭಾಳ ಎಕ್ಸ್ಪರ್ಟ್ ಒಂದು. ಈಗ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ, ಕಾಂಟ್ರಾಕ್ಟರ್ ತೊಂದರೆ ಆಗದಂಗೆ ಬಿಲ್ ಕೊಡ್ತಾ ಇದ್ವಿ. ಸರ್ ಈಗ ಸಂಕ್ರಮಣದ ಹೊತ್ತಿಗೆ ಸೇಮ್ ಬಂದಾಗ್ತಾರೆ ಅಂತ ಭಾಳ ಮಾತುಕತೆ. ಶಾಂತಿ ಕ್ರಾಂತಿ ಅಂದ್ಮೇಲೆ ಸಂಕ್ರಮಣ ನಮ್ಗೆ ಇದೆ, ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ನಿ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ ಅಲ್ಲ ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ನಿಮಗೂ ಒಂದು ನಮಗೆ ಗೊತ್ತಿಲ್ಲ. ಅದು ಆಗ್ತಾ ಡಿನ್ನರ್ ಪಾರ್ಟಿ ಕರೆದ್ರಿ, ಅಲ್ಲಿ ಒಂದು ಏನಾದರೂ ಆಗಿರ್ತದೆ ಊಟದಾಗ ಅದನ್ನ ನಮ್ಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋದು. ಅಲ್ಲ ಬ್ರಹ್ಮ ಮುಂದಾಸ್ತಿದ್ದೀರ. ನಮಗೆ ಅಧಿಕಾರ ಇಲ್ಲ. ನಮ್ದು ಏನಿದ್ರು ಚರ್ಚೆ, ನಮ್ಮ ಡೆವಲಪ್ಮೆಂಟು, ನನಗೆ ಎಷ್ಟು ದುಡ್ಡು ಬಂತು ಯಾವ ಇಲಾಖೆಯಿಂದ, ಆ ಚರ್ಚೆ ಅಷ್ಟೇ. ಓಕೆ ಸರ್ ಈಗ ಬೈ ಎಲೆಕ್ಷನ್ ಹಂಗೆ ಪೆಂಡಿಂಗ್ ಬರ್ತಾ ಇದೆ, ಹೋಗ್ತಾನೆ ಇರ್ತದೆ. ಅಲ್ಲ ಹಳೆ ಬಾಕಿ ಬರ್ಲಾರ್ದಕ್ಕೆ ಹೊಸದಾಗಿ ಕಾಮಗಾರಿ ಮಾಡಕ್ ಸಹಿತ ಗುತ್ತಿಗೆದಾರ ಹಿಂದೇಟ್ ಹಾಕ್ತಾರ ಅನ್ನುವಂಥ. ಇಲ್ಲ ನಮ್ಮ ಇಲಾಖೆಯಲ್ಲಿ ಇಲ್ಲ, ಯಾರು ಹೇಳಿದ್ರು ನಮ್ಮಲ್ಲಿ ಟೆಂಡರ್ ಯಾವ ಎಲ್ಲರೂ ಟೆಂಡರ್ ಹಾಕಿ ಹಾಕ್ತಾರೆ. ಅಲ್ಲ ಒಟ್ಟು ಗೌರ್ಮೆಂಟ್ ಕೆಲಸ ಅಂದ್ರೆ ಒಳ್ಳೆಪ್ಪ ಅನ್ನೋ ಲೆಕ್ಕಕ್ಕೆ ಬಂದಾರ. ಹಂಗೇನಿಲ್ಲ ಮಾಡ್ತಾರೆ. ಆ ರೀತಿ ನೀವು ಹೇಳಿದಂಥ ಒಂದು ಉದಾಹರಣೆಗಳಿಲ್ಲ. ನಮ್ಮ ಇಲಾಖೆ ಅಂತ ಎಲ್ಲ ಕಡೆ ಮಾಡ್ತಾರೆ, ಬೇರೆ ಇಲಾಖೆಯಲ್ಲಿ ಕೂಡ ನನ್ನ ನಾಲೆಜ್ ಪ್ರಕಾರ ಟೆಂಡರ್ ಹಾಕ್ತಾರೆ. ಎಷ್ಟಿದೆ ಸರ್ ಇನ್ನು PWD ಬಾಕಿ? ಅದು ಹೇಳಿದ್ರಲ್ಲ, ಅದು ಹಂಗೆ ಅದು ಸುತ್ತಾಗ್ತಿರ್ತದೆ. ಅದು ಇವತ್ತು ಬಿಲ್ ಮಾಡ್ತೀವಿ, ಹೊಸ ಬಿಲ್ ಬರ್ತೈತೆ, ಬಿಲ್ ಕೊಟ್ಟು ಹೊಸ ಬಿಲ್ ಬರ್ತದೆ. ಅಲ್ಲ ಸರ್ ಇಂದಿನ ಗೌರ್ಮೆಂಟಿನ ಅವಧಿ ಹಂಗೆ ಅದ್ರ ಲೆಕ್ಕ ತೆಗಿಬೇಕಾದ್ರೆ ಅದೊಂದು ಸರಿ ಕೂಡಬೇಕು, ಭಾಳ ಎಕ್ಸ್ಪರ್ಟ್ ಒಂದು. ಈಗ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ, ಟೇಬಲ್ ಅವ್ರ ಅಪಾಯಿಂಟ್ಮೆಂಟ್ ಗೊತ್ತಿಲ್ಲ. ಈಗ ನೀವು KPCC ಅಧ್ಯಕ್ಷ ಸ್ಥಾನದಲ್ಲಿ ಬಂತು, ಇಲ್ಲ ಎಲ್ಲಿ ಅದು ಚರ್ಚೆನೇ ಇಲ್ಲ. ಇಲ್ಲಿ ಆಕಾಂಕ್ಷೆ ಅಂತ ತಂದಿದೆ ಸರ್. ಮತ್ತೆ ಈ ಕಡೆ DKಶಿ ಅವ್ರು ಬದಲಾವಣೆ ಮಾಡ್ಬೇಕು ಅನ್ನುವಂಥ ಚರ್ಚೆ ಬಂದಾಗ ನೋಡೋಣ, ಚರ್ಚೆ ಬಂದಾಗ ಅದ್ರ ಬಗ್ಗೆ ಹೇಳಿ. ಸರ್ ಈಗ ತಮ್ಮ ಇದೆಲ್ಲ ಆಗೋದು ರಾಜಕಾರಣಿ ಮತ್ತು ಸರ್ಕಾರ ದಿಲ್ಲಿಗೆ ಹೋಗೋದು ಇರ್ತದ್ರೆ, ರಾಜಕಾರಣಿ ಅಂದ್ರೆ ಸಂಘಟನೆ ಚರ್ಚೆ ಕೂಡಿದ್ದೇ ಇರ್ತೈತೆ. ಇದರಲ್ಲಿ ಏನು ನಮ್ಗೇನಂತ ವಿಶೇಷ ನಡೆಸೋಲ್ಲ. ಡೆಲ್ಲಿಗೆ 27 CWC ಇದೆ, ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ಆ CWC ಮೀಟಿಂಗ್ ಅಲ್ಲಿ ಯಾಕೆಲ್ಲ ಇದ್ದೇ ಇರ್ತದೆ. ಇಲ್ಲ ಸರ್, ಈ ಸಾರಿ ಇಲ್ಲ ಸರ್. ಸರಿ ಇಲ್ಲಾಂದ್ರೆ ಇಲ್ಲ ಹೋಗೋಲ್ಲ, ಇಲ್ಲಾಂದ್ರೆ ಅಧ್ಯಕ್ಷ ಅಂದ್ರೆ ಕಂಪಲ್ಸರಿ ಇನ್ವೈಟ್ ಮಾಡೇ ಮಾಡ್ತಾರೆ, ಮಾಡ್ಬೋದು. ಇನ್ನೂ ಕಂಪಲ್ಸರಿ ಕರೆದೇ ಕೇಳ್ತಾರೆ. ಅಂದ್ರೆ ಅವ್ರನ್ನ ಆಹ್ವಾನ ಇಲ್ಲ ಅಂತ ಅನ್ನೋ ವಿಚಾರಕ್ಕೆ ಏನು ಕೇಳೋದಾದ್ರೆ ಅವ್ರನ್ನ ಹೊರಗಿಟ್ಟು ಅಭಿಪ್ರಾಯ ಸಂಗ್ರಹ ಮಾಡುವಂಥ ಕೆಲಸ ಏನಾದರೂ ಆಗುತ್ತಾ ಅಲ್ಲಿ? CWCಯಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಬೇರೆ ಅಜೆಂಡಾ ಇದೆ, ಅವ್ರು ಆಲ್ರೆಡಿ ಅಜೆಂಡಾ ಫಿಕ್ಸ್ ಇದೆ, ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥ CWC. ಅಲ್ಲ ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ಡಿನ್ನರ್ ಪಾರ್ಟಿ ಕರೆದ್ರಿ, ಅಲ್ಲಿ ಒಂದು ಏನಾದರೂ ಆಗಿರ್ತದೆ ಊಟದಾಗ ಅದನ್ನು ನಮ್ಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋದು. ಅಲ್ಲ ಬ್ರಹ್ಮ ಮುಂದಾಸ್ತಿದ್ದೀರ. ನಮಗೆ ಅಧಿಕಾರ ಇಲ್ಲ. ನಮ್ದು ಏನಿದ್ರು ಚರ್ಚೆ, ನಮ್ಮ ಡೆವಲಪ್ಮೆಂಟು, ನನಗೆ ಎಷ್ಟು ದುಡ್ಡು ಬಂತು ಯಾವ ಇಲಾಖೆಯಿಂದ, ಆ ಚರ್ಚೆ ಅಷ್ಟೇ. ಕುಟುಂಬದಲ್ಲೇ ಕೊಡ್ಬೇಕಂದ್ರೆ ಕೂಡ ಕುಟುಂಬದಲ್ಲೇ ಆಕಾಂಕ್ಷೆಗಳು ಹೆಚ್ಚಾಗಿರೋದ್ರಿಂದ ಅದನ್ನು ಚರ್ಚೆಗಳು ನಡೀತಾ ಇದೆ. ನಿಮ್ಮ ಹಂತದೊಳಗೆ ಯಾವ ಮುಖ್ಯಮಂತ್ರಿ ರೀತಿ ಅಧ್ಯಕ್ಷದಾರ ಅವರು ಅಂತಿಮವಾಗಿ ಒಬ್ಬರಿಗೆ ಘೋಷಣೆ ಮಾಡಿ ಕುಟುಂಬದವ್ರಿಗೆ ಸಿಗುತ್ತೆ ಸರ್? ಗೊತ್ತಿಲ್ಲ, ಒಟ್ಟು ಅವರು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.